ಹೊಟ್ಟೆಲಿರೋ ಗರ್ಭದಲ್ಲಿರೋ ಮಗುಗೆ ಏನಾದ್ರು ಸ್ಟ್ರಕ್ಚರಲ್ ಅಬ್ನಾರ್ಮಾಲಿಟಿ ಇತ್ತು ಅಂತಂದರೆ ಎಲ್ಲ ಕೇಸಸಲ್ಲೂ ಮಗುನ ಅಬಾರ್ಟ್ ಮಾಡಬೇಕಾಗತ್ತಾ ಅಥವಾ ಮಗುನ ತೆಗೆಸ್ಬೇಕಾಗತ್ತಾ? ಸ್ನೇಹಿತರೆ, ಇದ್ರ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಏನಾಯಿತು, ಇತ್ತೀಚೆಗೆ ಒಬ್ರು ಬಂದರು, ಹೊರಗಡೆ ಎಲ್ಲೋ ಸ್ಕ್ಯಾನ್ ಮಾಡಿಸಿದ್ದಾರೆ, ಮಗುಗೆ ಕ್ಲಬ್ ಫುಟ್ ಇದೆ, ಅಂದರೆ ಕಾಲು ಈ ಥರ ಬೆಂಡ್ ಆಗಿದೆ. ಅವರೇನು ಹೇಳ್ಬಿಟ್ಟಿದ್ದಾರೆ, ಓಕೆ ಕಾಲು ಅಬ್ನಾರ್ಮಾಲಿಟಿ ಇದೆ ಅಮ್ಮ, ಮಗುನ ತೆಗೆಸ್ಬೇಕು. ಸೊ ಅವ್ರು ಟೆನ್ಷನ್ ಮಾಡಿಕೊಂಡು ಅವರು ಮೊದಲು ಫಸ್ಟ್ ಪ್ರೆಗ್ನೆನ್ಸಿ ನಮ್ಮಲ್ಲೇ ಸ್ಕ್ಯಾನ್ ಮಾಡಿಸಿದ್ರು. ಸೊ ಸೆಕೆಂಡ್ ಒಪಿನಿಯನ್ ಅಂತ ಬಂದರು. ನಾನು ಸ್ಕ್ಯಾನ್ ಮಾಡಿದೆ, 2 ಕಾಲು ಕ್ಲಬ್ ಫುಟ್ ಇತ್ತು. ಈ ಥರ ಕಂಡೀಷನ್ಸಲ್ಲಿ ಅಥವಾ ಮೆಜಾರಿಟಿ ಆಫ್ ದ ಸ್ಟ್ರಕ್ಚರಲ್ ಅಬ್ನಾರ್ಮಾಲಿಟಿ ಇದ್ದಾಗ ಅಬಾರ್ಟ್ ಮಾಡೋ ಅಂತಹ ಅವಶ್ಯಕತೆ ಬರಲ್ಲ. ಸೊ ನಾನೇನು ಮಾಡಿದೆ, ಓಕೆ ಎಲ್ಲ ಸ್ಕ್ಯಾನ್ ಮಾಡಿದೆ, ಮಗು ಏನೂ ತೊಂದರೆ ಇರಲಿಲ್ಲ. ಅದಕ್ಕೆ ರಿಲೇಟೆಡ್ ಅವರು ಜೆನೆಟಿಕ್ ರಿಲೇಟೆಡ್ ಏನೋ ಟೆಸ್ಟ್ ಮಾಡಿಸಿದ್ರು, ದಟ್ ವಾಸ್ ಆಲ್ಸೋ ಫೈನ್. ಸೊ ಮಗು ಡೆಲಿವರಿ ಆಯಿತು, ಕ್ಲಬ್ ಫುಟ್ ಇತ್ತು. ಅದಕ್ಕೆ ಹುಟ್ಟಿದ ತಕ್ಷಣ POP ಹಾಕಿ ಅದನ್ನ ರೆಡಿ ಮಾಡ್ತಾರೆ. ಸೊ ಅದೆಲ್ಲ ರೆಡಿ ಮಾಡಿದ್ರು. ಸೊ ಮಗು ಈಗ ಚೆನ್ನಾಗಿದೆ, 2 ಪಾದನೂ ಕರೆಕ್ಟಾಗಿದೆ. ಸೊ ನಾನು ಈಗ ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತಂದರೆ, ಸ್ಟ್ರಕ್ಚರಲ್ ಅಬ್ನಾರ್ಮಿಟಿ, ಫಾರ್ ಎಕ್ಸಾಂಪಲ್ ಕ್ಲೆಫ್ಟ್ ಲಿಪ್ ಇತ್ತು, ಅದಿದ್ದ ತಕ್ಷಣ ಮಗುನ ತೆಗೆಸ್ಬೇಕು ಅಂತ ಅರ್ಥ ಅಲ್ಲ. ಸೊ ಎಲ್ಲದಕ್ಕೂ ಅಥವಾ ಮೆಜಾರಿಟಿ ಆಫ್ ದ ಅಬ್ನಾರ್ಮಾಲಿಟೀಸ್ಗೆ ಅಂಡರ್ಲೈನ್ ಜೆನೆಟಿಕ್ ಪ್ರಾಬ್ಲಮ್ ಏನೂ ಇರಬಾರ್ದು. ಆ ಥರ ಕಂಡೀಷನ್ಸಲ್ಲಿ ಹುಟ್ಟಿದ ಮೇಲೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಅದನ್ನು ನೀವು ಕರೆಕ್ಟಾಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ತಿಳ್ಕೊಂಡು ದೆನ್ ನೀವು ನೆಕ್ಸ್ಟ್ ಸ್ಟೆಪ್ಸ್ ಏನು ಬೇಕೋ ಅದನ್ನ ತಗೊಳ್ಳಿ ಸ್ನೇಹಿತರೆ. ಸುಮ್ಮನೆ ಬ್ಲೈಂಡ್ ಆಗಿ ಓಕೆ ಏನೋ ಅಬ್ನಾರ್ಮಾಲಿಟಿ ಇದೆ ಅಂದ ತಕ್ಷಣ ಅಬಾರ್ಟ್ ಮಾಡಿಸ್ಬೇಡಿ.